ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ನಾವು 12ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ ಎಲ್ಲರಿಗೂ ಕೂಡ ಕರುಣೆಯನ್ನ ತೋರಿಸ್ತಾನೆ. ಭಕ್ತರ ಅಲ್ಲದೆ ಇರೋರ ಬಗ್ಗೆ ಅವನು ಕೇರ್ ಮಾಡಲ್ಲ, ಆದರೆ ತನ್ನ ಭಕ್ತರ ಮೂಲಕ ಅವರಿಗೆ ಒಂದು ಚಾನ್ಸ್ ಕೊಡ್ತಾನೆ. ಯಾಕೆ ಅಂತಂದ್ರೆ ತನ್ನ ಭಕ್ತರ ಮೂಲಕ ಆ ವಿಷಯವನ್ನ ತಿಳ್ಕೊಳ್ಳಿ ಅವನು ಅಂತ ಅಂದ್ಬಿಟ್ಟು. ಕೆಲವೊಂದ್ ಸರಿ ಏನ್ ಮಾಡ್ತಾನೆ ಭಗವಂತ, ತಾನೇ ಇಳಿದು ಬರ್ತಾನೆ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ. ಯಾಕಂದ್ರೆ ತುಂಬಾ ಹದಗೆಟ್ಟು ಹೋಗಿರತ್ತಲ್ಲ, ಆ ಧರ್ಮನೇ ಎಲ್ಲಾ ಕಡೆ, ಅನ್ಯಾಯನೇ ಎಲ್ಲಾ ಕಡೆ ಇದ್ದಾಗ ತಾನೇ ಬರ್ತಾನೆ ಧರ್ಮ ತತ್ವವನ್ನ ಹೇಳೋದಕ್ಕೆ, ಅದನ್ನ ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ. ಆದ್ರೆ ತುಂಬಾ ಸರಿ ಏನ್ ಮಾಡ್ತಾನೆ, ತಾನು ಬರೋದಿಲ್ಲ, ತನ್ನ ನಿಜವಾದ ಪ್ರತಿನಿಧಿಗಳಿರ್ತಾರಲ್ಲ, ಅಂದ್ರೆ ಅವನೇ ಅಧಿಕಾರ ಕೊಟ್ಟಿರ್ತಾನೆ ಅವರಿಗೆ, ನೀವು ಹೋಗಿ ಅಲ್ಲಿ ಇದನ್ನ ಸರಿ ಮಾಡಿ ಬನ್ನಿ ಅಂತನ್ಬಿಟ್ಟು. ಅಂಥ ನಿಜವಾದ ಪ್ರತಿನಿಧಿಗಳನ್ನ ಭಕ್ತರಲ್ಲದೆ ಇರೋರ ಕಡೆಗೆ ಕಳಿಸ್ತಾನೆ. ಯಾಕೆ ಅಂತಂದ್ರೆ ಅವ್ರ ಮೇಲೂ ಕೂಡ ಕರುಣೆಯನ್ನ ತೋರಿಸೋದಕ್ಕೆ, ಅವರಿಗೆ ಈ ವಿಚಾರಗಳನ್ನ ತಿಳಿಸಿ ಅವರನ್ನ ತಿದ್ದಿ ಅವರನ್ನು ಕೂಡ ನನ್ನ ಹತ್ರ ಕರ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು. ಅಂದ್ರೆ ಭಗವಂತ ಎಲ್ಲರನ್ನೂ ಪ್ರೀತಿಸ್ತಾನೆ, ಎಲ್ಲರನ್ನು ಒಂದೇ ರೀತಿ ನೋಡ್ತಾನೆ. ಆದರೆ ಭಗವಂತನ ಶುದ್ಧ ಭಕ್ತರು ಇರ್ತಾರಲ್ಲ, ಅವ್ರ ಮೇಲೆ ಅವನಿಗೆ ವಿಶೇಷವಾದಂಥ ಒಂದು ಪ್ರೀತಿ ಇರತ್ತೆ. ಯಾಕೆ ಅಂತಂದ್ರೆ ಅವರು ಯಾರು ಈ ಐಹಿಕ ಪ್ರಪಂಚದಲ್ಲಿ ಓದಾಡ್ತಾ ಇರ್ತಾರೋ, ಈ ವಿಚಾರಗಳೆಲ್ಲ ಗೊತ್ತಿಲ್ಲದೆ ನರಳಾಡ್ತಾ ಇರ್ತಾರೋ, ಅವರನ್ನೂ ಕೂಡ ಉದ್ಧಾರ ಮಾಡುವಂಥ ಕೆಲಸ ಅವ್ರು ಮಾಡ್ತಾರಲ್ವಾ, ಅದಕ್ಕೆ ಭಗವಂತನಿಗೆ ಅವ್ರ ಮೇಲೆ ತುಂಬಾ ಇಷ್ಟ. ಆಮೇಲೆ ಅವರು ತಮಗೋಸ್ಕರ ಅಂತ ಅವರು ಏನೂ ಇಷ್ಟಪಡೋದಿಲ್ಲ, ಬದಲಾಗಿ ಭಗವಂತನಿಗೋಸ್ಕರ ಅಂತ ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಭಗವಂತನು ತನ್ನ ಪರಿಶುದ್ಧ ಭಕ್ತರಿಂದ ಎಷ್ಟೊಂದು ತುಷ್ಟಿ ಪಡುತ್ತಾನೆಂದರೆ, ಅವನು ತಾನೇ ಧರ್ಮ ಕಾರ್ಯವನ್ನು ಮಾಡಬಲ್ಲನಾದರೂ ಆ ಕಾರ್ಯದ ಯಶಸ್ಸಿನ ಕೀರ್ತಿಯನ್ನು ಅವರಿಗೇ ಕೊಡಲು ಬಯಸುತ್ತಾನೆ. ಅವನ ಸಕಾಮ ಭಕ್ತರಿಗೆ ಹೋಲಿಸಿದರೆ ಪರಿಶುದ್ಧ ನಿಷ್ಕಾಮ ಭಕ್ತರ ಮೇಲೆ ಅವನಿಗಿರುವ ಸಂತುಷ್ಟಿಯ ಚಿಹ್ನೆಯೇ ಇದಾಗಿದೆ. ಅಂತಹ ದಿವ್ಯ ಕಾರ್ಯಗಳಿಂದ ಭಗವಂತನು ಒಟ್ಟೊಟ್ಟಿಗೆ ಪಕ್ಷಪಾತದ ಆರೋಪಣೆಯಿಂದ ಮುಕ್ತನಾಗುವನು ಮತ್ತು ಭಕ್ತರ ಮೇಲಿನ ಸಂತೋಷವನ್ನು ಪ್ರದರ್ಶನ ಮಾಡುವನು. ಇಲ್ಲಿ ಭಗವಂತನಿಗೆ ತನ್ನ ಪರಿಶುದ್ಧ ಭಕ್ತರು ಅಂತಂದ್ರೆ ತುಂಬಾ ಇಷ್ಟ. ಅವ್ರ ಮೇಲೆ ಎಷ್ಟಿಷ್ಟ ಅಂತಂದ್ರೆ, ಅವನೇ ಎಲ್ಲಾ ಕೆಲಸಗಳನ್ನು, ಅಂದ್ರೆ ಧರ್ಮ ಕಾರ್ಯಗಳನ್ನೆಲ್ಲ ಮಾಡೋಕ್ಕಾದ್ರೂ ಕೂಡ ಅವನು ಮಾಡೋದಿಲ್ಲ. ಅದೇ ಆ ಕೆಲಸವನ್ನ ಮತ್ತೆ ಅದರಿಂದ ಯಶಸ್ಸು ಸಿಗುತ್ತಲ್ಲ, ಆ ಕೆಲಸವನ್ನ ಮಾಡಿ ಮುಗಿಸ್ದಾಗ ಅವನಿಗೊಂದು ಕೀರ್ತಿ ಬರುತ್ತಲ್ಲ, ಅದು ತನ್ನ ಶುದ್ಧ ಭಕ್ತರಿಗೆ ಬರಬೇಕು ಅಂತ ಅವನು ಇಷ್ಟಪಡ್ತಾನೆ. ಈಗ ತಂದೆಗೆ ಎಲ್ಲಾ ಯೋಗ್ಯತೆಗಳಿದ್ರು, ಆ ಕೆಲಸ ಮಾಡುವಷ್ಟು ಕೆಪಾಸಿಟಿ ಇದ್ರು, ಮಗನ ಮೂಲಕ ಆ ಕೆಲಸ ಮಾಡಿಸ್ತಾನೆ. ಯಾಕೆ? ಈ ಕೆಲಸ ಮಾಡಿದ್ದಕ್ಕೆ ಬರುವಂತ ಶ್ರೇಯಸ್ಸು, ಯಶಸ್ಸು, ಕೀರ್ತಿ ಏನೇ ಇದ್ರೂ ಕೂಡ ತನ್ನ ಮಗನಿಗೆ ಬರಬೇಕು ಅಂತ ಅವನು ಇಷ್ಟಪಡ್ತಾನೆ. ಅದೇ ರೀತಿ ನೋಡಿ, ಒಬ್ಬ ಗುರು ತನ್ನ ಶಿಷ್ಯನ ಮೂಲಕ ಕೆಲಸ ಮಾಡಿಸ್ತಾನೆ. ಯಾಕೆ? ಆ ಶಿಷ್ಯನಿಗೆ ಕೀರ್ತಿ ಗೌರವ ಬಂದ್ರೆ ನನಗೆ ಬಂದಷ್ಟೇ ಅಂತನ್ಬಿಟ್ಟು ಅವನು ಆ ರೀತಿ ತಿಳ್ಕೊಳ್ತಾನೆ. ಅದಕ್ಕೆ ನನಗೆ ಬರೋದು ಬೇಡ, ನನ್ನ ಶಿಷ್ಯನಿಗೆ ಆ ಹೆಸರು ಕೀರ್ತಿ ಬರಬೇಕು ಅಂತ ಅವನು ಇಷ್ಟಪಡ್ತಾನಲ್ಲ. ಅದೇ ರೀತಿ ಭಗವಂತ ನಾನು ಹೆಸರು ತಗೊಳ್ಳೋದಲ್ಲ, ನನ್ನ ಭಕ್ತ ಆ ಹೆಸರನ್ನ ತಗೊಳ್ಬೇಕು, ಆ ಕೀರ್ತಿ ಯಶಸ್ಸನ್ನ ಅವನ್ ತಗೋಬೇಕು ಅಂತ ಅವ್ರ ಕೈಯಲ್ಲಿ ಆ ಕೆಲಸವನ್ನ ಮಾಡಿಸ್ತಾನೆ. ಈಗ ಯುದ್ಧ ಎಲ್ಲರನ್ನು ಸರ್ವನಾಶ ಇವನೇ ಮಾಡ್ಬೋದಿತ್ತು, ಆದ್ರೆ ಪಾಂಡವರ ಮೂಲಕ ಅದರಲ್ಲೂ ಅರ್ಜುನನಿಗೆ ಹೇಳಿ ನೀನು ಯುದ್ಧ ಮಾಡು ಅಂತ ಹೇಳಿ ಅವನಿಗೆ ಆ ಯಶಸ್ಸನ್ನ ತರಿಸ್ಕೊಡ್ಬೇಕು ಅನ್ನೋದು ಅವನಿಷ್ಟ ಆಗಿರತ್ತೆ. ಈ ರೀತಿ ಅಂದ್ರೆ ಭಕ್ತರು ಯಾವ ರೀತಿ ಅವನನ್ನ ಪ್ರೀತಿಸ್ತಾರೋ ಅದೇ ರೀತಿ ಭಗವಂತ ಕೂಡ ಅವ್ರ ಮೇಲೆ ಅಷ್ಟು ಇಷ್ಟಪಟ್ಟಿರ್ತಾನೆ. ಮತ್ತೆ ಆ ಕೆಲಸಗಳನ್ನ ಅವ್ರು ಮಾಡಿದಾಗ ಅವನಿಗೆ ಅಷ್ಟು ಖುಷಿ ಆಗತ್ತೆ. ಅವನ ಸಕಾಮ ಭಕ್ತರಿಗೆ ಹೋಲಿಸ್ಕೊಂಡಾಗ, ಅಂದ್ರೆ ದೇವತೆಗಳಿದಾರಲ್ಲ ಅವ್ರಿಗೆ ಹೋಲಿಸ್ಕೊಂಡಾಗ ಭಗವಂತನಿಗೆ ಪರಿಶುದ್ಧ ನಿಷ್ಕಾಮ ಭಕ್ತರ ಮೇಲೆ ತುಂಬಾ ಇಷ್ಟ ಇದೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್. ಯಾಕೆಂದ್ರೆ ತಾನು ಮಾಡೋ ಕೆಲಸನ ದೇವತೆಗಳಿಗೂ ಹೇಳ್ಬೋದಲ್ಲ, ಅವ್ರಿಗೆ ಹೇಳಲ್ಲ, ಶುದ್ಧ ಭಕ್ತರ ಕೈಯಲ್ಲಿ ಮಾಡಿಸ್ತಾನ ಅವನು. ಯಾಕೆ? ಆ ಯಶಸ್ಸು ಅದೆಲ್ಲ ಇವ್ರಿಗೆ ಬರಲಿ ಅಂತನ್ಬಿಟ್ಟು ದಿವ್ಯ ಕಾರ್ಯಗಳನ್ನ ಮಾಡೋದ್ರಿಂದ ಭಗವಂತ ಒಟ್ಟೊಟ್ಟಿಗೆ ಏನ್ ಮಾಡ್ತಾನೆ, ತನಗೆ ಪಕ್ಷಪಾತದ ಆರೋಪಣೆನೂ ಬರಬಾರ್ದು, ಮತ್ತೆ ಭಕ್ತರ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ಕೂಡ ತೋರಿಸ್ತಾನೆ. ಈಗ ಪಕ್ಷಪಾತದ ಆರೋಪಣೆ ಯಾಕೆ ಬರಲ್ಲ ಅಂತಂದ್ರೆ, ನೀನು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ತಾ ಇದೀಯ,
ಆದರೆ ನನ್ನ ಶುದ್ಧ ಭಕ್ತರು ನಿಸ್ವಾರ್ಥವಾಗಿ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಬೋದಲ್ಲ. ಸೊ ಈ ರೀತಿ ಎರಡೆರಡು ಕೂಡ ಅವನು ಒಟ್ಟೊಟ್ಟಿಗೆ ಮಾಡ್ತಾನೆ. ಅಂದ್ರೆ ಇಲ್ಲಿ ಪಕ್ಷಪಾತ ಮಾಡ್ತಾನೆ ಅಂತ ಹೇಳಿಸ್ಕೊಳ್ಳೋದಕ್ಕೂ ಆಗಲ್ಲ, ಅದರಿಂದ ಮುಕ್ತನಾಗ್ತಾನೆ. ಮತ್ತೆ ಭಕ್ತರ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ಕೂಡ ಅವನು ತೋರಿಸ್ತಾನೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬೋದು. ಈಗ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಭಗವಂತನು ಭಕ್ತರಲ್ಲದವರ ಹೃದಯಗಳಲ್ಲಿಯೂ ನೆಲೆಸಿರುವುದಾದರೆ ಅವರೇಕೆ ಭಕ್ತರಾಗಲು ಪ್ರೇರಣೆಗೊಳ್ಳುವುದಿಲ್ಲ? ಇದಕ್ಕೆ ಹೀಗೆ ಉತ್ತರ ಕೊಡಬಹುದು. ಹಠಮಾರಿಗಳಾದ ಅಭಕ್ತರು ಬಂಜರು ನೆಲದಂತೆ ಅಥವಾ ಕ್ಷಾರಭೂಮಿಯಂತೆ ಇರುತ್ತಾರೆ. ಅಲ್ಲಿ ಯಾವ ಕೃಷಿ ಕಾರ್ಯಗಳೂ ಯಶಸ್ವಿಯಾಗವು. ಪ್ರತಿಯೊಂದು ಜೀವಿಯೂ ಭಗವಂತನ ವಿಭಿನ್ನಾಂಶವೇ ಆಗಿ ಅವನಿಗೆ ಸೂಕ್ಷ್ಮ ಪ್ರಮಾಣದ ಸ್ವಾತಂತ್ರ್ಯವಿರುತ್ತದೆ. ಈ ಸೂಕ್ಷ್ಮ ಪ್ರಮಾಣದ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸುವ ಮೂಲಕ ಅಭಕ್ತರು ಒಂದೆಡೆ ಭಗವಂತನಿಗೂ ಇನ್ನೊಂದೆಡೆ ಧರ್ಮ ಕಾರ್ಯ ನಿರತರಾದ ಶುದ್ಧ ಭಕ್ತರಿಗೂ ಮತ್ತೆ ಮತ್ತೆ ಅಪರಾಧಗಳನ್ನು ಮಾಡುತ್ತಾ ಇರುತ್ತಾರೆ. ಅಂತಹ ಕರ್ಮಗಳ ಫಲವಾಗಿ ಅವರು ಉತ್ಪತ್ತಿ ಮಾಡಲು ಅಶಕ್ತವಾದ ಕ್ಷಾರಮಯವಾದ ನೆಲದಂತೆ ಬಂಜರಾಗಿ ನಿಷ್ಪ್ರಯೋಜಕರಾಗುವರು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಪ್ರಶ್ನೆ ಮತ್ತು ಉತ್ತರ ಎರಡೂ ಕೊಟ್ಟಿದ್ದಾರೆ. ಈಗ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಇಲ್ಲಿ ಹೇಳಬಹುದು. ಏನು ಅಂತಂದರೆ, ಭಗವಂತ ಭಕ್ತರಲ್ಲದೆ ಇರ್ತಾರಲ್ಲ ಅಂಥವ್ರ ಹೃದಯದಲ್ಲೂ ಇರ್ತಾನಲ್ಲ, ಅವನೇ ಅಲ್ಲಿದ್ದ ಮೇಲೆ ಅವ್ರು ಯಾಕೆ ಭಕ್ತರಾಗಬೇಕು ನಾನು ಅಂತ ಅವರು ಪ್ರೇರಣೆಗೊಳ್ಳೋದಿಲ್ಲ? ಅಂದರೆ ಅವ್ರಿಗೆ ಒಳಗಡೆಯಿಂದ ಯಾಕೆ ಆಸೆ ಬರೋದಿಲ್ಲ ನಾನು ಕೂಡ ಭಕ್ತನಾಗಬೇಕು ಅಂತ? ಯಾಕಂದರೆ ಭಗವಂತನೇ ಅಲ್ಲಿ ಒಳಗಡೆ ಇದ್ದಾನೆ ಅಂತಂದಮೇಲೆ ಅವ್ರ ಮನಸ್ಸಲ್ಲಿ ಯಾಕೆ ಈ ಆಸೆ ಬರೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇರೋದು. ಅದಕ್ಕೆ ಉತ್ತರ ಏನು ಅಂತಂದರೆ, ಈಗ ಹಠಮಾರಿಗಳಾಗಿರುವಂಥ ಅಭಕ್ತರು ಇರ್ತಾರಲ್ಲ, ಅಂದರೆ ಅವ್ರು ಯಾರ ಮಾತು ಕೇಳೋದಿಲ್ಲ, ಅವ್ರು ಏನು ಅಂದ್ಕೊಂಡಿರ್ತಾರೋ ಅದೇ ಸರಿ ಅಂತ ಅವ್ರಿಗೆ ಅನಿಸುತ್ತೆ, ಅದೇ ರೀತಿ ಅವ್ರು ನಡ್ಕೊಳ್ತಾರೆ. ಇಂಥವರನ್ನು ಬಂಜರು ನೆಲಕ್ಕೆ ಹೋಲಿಸ್ತಾ ಇದ್ದಾರೆ. ಅಂದರೆ ಏನು, ಅಲ್ಲಿ ಬೆಳೆ ಬೆಳೆಯೋದಕ್ಕೆ ಆಗೋದಿಲ್ಲ ಅಂಥ ಒಂದು ಭೂಮಿ ಇರುತ್ತಲ್ಲ, ಆ ರೀತಿ ಇವರು ಅಲ್ಲಿ ಯಾವುದೇ ರೀತಿಯ ಬೆಳೆ ಕೃಷಿ ಏನೂ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಏನಾದರೂ ಮಾಡಿದ್ರೂ ಕೂಡ ಅದು ಯಶಸ್ವಿನೇ ಆಗೋದಿಲ್ಲ. ಯಾಕಿರ್ಬೋದು ಈ ರೀತಿ ಅಂತಂದ್ಬಿಟ್ಟು, ಅಂದರೆ ಆ ಅಭಕ್ತನನ್ನ ಬಂಜರು ಭೂಮಿಗೆ ಯಾಕೆ ಹೋಲಿಸ್ತಾ ಇದ್ದಾರೆ ಅಂದರೆ, ಇಲ್ಲಿ ಹೇಗೆ ಬೆಳೆ ಬೆಳೆಯೋಕ್ಕಾಗಲ್ವೋ ಅದೇ ರೀತಿ ಇವನಿಗೆ ಏನು ಹೇಳಿದ್ರು ಅದು ತಲೆಗೆ ಹೋಗೋದಿಲ್ಲ. ಯಾಕೆ ಅಂತಂದರೆ, ಪ್ರತಿಯೊಬ್ಬ ಜೀವಿ ಭಗವಂತನ ಒಂದು ವಿಭಿನ್ನ ಅಂಶನೇ ಅಲ್ವಾ, ಅವನದೇ ಒಂದು ಅಂಶ ಆಗಿರೋದ್ರಿಂದ ಆ ಜೀವಿಗಳಿಗೂ ಕೂಡ ಒಂದೇ ಒಂದು ಚಿಕ್ಕ ಪ್ರಮಾಣ, ಸೂಕ್ಷ್ಮ ಪ್ರಮಾಣ ಅಂತ ಹೇಳಿದ್ದಾರೆ, ಸಣ್ಣದಾಗಿ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಭಗವಂತ. ಆ ಸ್ವಾತಂತ್ರ್ಯವನ್ನು ನಾನು ಸರಿಯಾಗಿ ಉಪಯೋಗಿಸ್ಕೊಳ್ತೀನೋ ಅಥವಾ ನಾನು ದುರುಪಯೋಗ ಪಡಿಸ್ಕೊಳ್ತೀನೋ ಅದು ನನಗೆ ಬಿಟ್ಟಿರೋದು. ಈಗ ಒಬ್ಬ ತಂದೆ ಇಬ್ಬರು ಮಕ್ಕಳಿಗೆ ಇಬ್ಬರಿಗೂ ಸಮನಾಗಿ ದುಡ್ಡನ್ನು ಕೊಡ್ತಾನೆ, ನೀವು ಇದನ್ನು ಇಷ್ಟ ಬಂದಂಗೆ ನೀವು ಬಳಸ್ಕೊಳ್ಳಿ ಅಂತಂದ್ಬಿಟ್ಟು. ಈಗ ಒಬ್ಬ ಒಳ್ಳೆ ವಿಚಾರ ಇರುವಂಥವನು ಅವನೇನು ಮಾಡ್ತಾನೆ, ಅದನ್ನು ಒಳ್ಳೆ ಕಾರ್ಯಕ್ಕೋಸ್ಕರ ಬಳಸ್ಕೊಳ್ತಾನೆ. ಯಾರಿಗೋ ದಾನ ಮಾಡ್ತಾನೆ, ದೇವಸ್ಥಾನಕ್ಕೆ ಹೋಗಿ ಏನೋ ಪೂಜೆ ಮಾಡಿಸ್ತಾನೆ, ಅಥವಾ ಮಕ್ಕಳಿಗೆ ಏನೋ ಒಂದು ಸಿಹಿ ತಂದು ಕೊಡ್ತಾನೆ. ಈ ರೀತಿ ಅವನು ಒಳ್ಳೆ ಸದುಪಯೋಗ ಪಡಿಸ್ಕೊಳ್ತಾನೆ. ಅದೇ ಇನ್ನೊಬ್ಬ ಏನು ಮಾಡ್ತಾನೆ, ಅವನು ವಿಚಾರನೂ ಕೆಟ್ಟದಾಗಿರುತ್ತೆ, ಅವನು ಯೋಚನೆ ಮಾಡೋ ರೀತಿ ಎಲ್ಲ ಬರೀ ನೆಗೆಟಿವ್ ಆಗಿರುತ್ತೆ. ಅವನೇನು ಮಾಡ್ತಾನೆ, ಅದನ್ನು ಕೆಟ್ಟ ಚಟಗಳಿಗೆ, ಅಂದರೆ ಸಿಗರೇಟ್ ಕುಡಿಯೋದಕ್ಕೋ ಅಥವಾ ಮದ್ಯಪಾನ ಮಾಡೋದಕ್ಕೋ ಅಥವಾ ಇನ್ಯಾರನ್ನೋ ಏನೋ ಹಿಂಸೆ ಕೊಡೋದಕ್ಕೋ ಅದಕ್ಕೆ ಉಪಯೋಗಿಸ್ತಾನೆ ಅಂತ ಇಟ್ಕೊಳ್ಳಿ. ಇಲ್ಲಿ ತಂದೆ ಇಬ್ಬರಿಗೂ ಒಂದೇ ಕೊಟ್ಟಿದ್ದಾನೆ, ಇಬ್ಬರಿಗೂ ಒಳ್ಳೆ ರೀತಿಯಲ್ಲಿ ಬುದ್ಧಿವಾದವನ್ನು ಹೇಳೇ ಕೊಟ್ಟಿದ್ದಾನೆ. ಆದರೆ ಇವನು ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡ, ಇವನು ಕೆಟ್ಟದ್ದಕ್ಕೆ ಉಪಯೋಗಿಸ್ಕೊಂಡ. ಇದಕ್ಕೆ ಕಾರಣ ಯಾರು? ಅವರವರ ಒಂದು ಸ್ವಭಾವ ಅಲ್ವಾ. ಸೊ ಇಲ್ಲಿ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕೋ ಬೇಡವೋ ಅಂತ ಯೋಚನೆ ಮಾಡುವಂಥ ಸ್ವಾತಂತ್ರ್ಯ ಅವರಿಗಿತ್ತು. ಅದೇ ರೀತಿ ಭಗವಂತ ನಮಗೂ ಕೂಡ, ಜೀವಿಗಳಿಗೂ ಕೂಡ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಸದುಪಯೋಗ ಮಾಡ್ಕೊಳ್ತೀವೋ ದುರುಪಯೋಗ ಮಾಡ್ಕೊಳ್ತೀವೋ ಅದು ನಮಗೆ ಬಿಟ್ಟಿರುವಂಥದ್ದು. ಆಯಿತಾ? ಆ ಒಂದು ದುರುಪಯೋಗವನ್ನು ಈ ಅಭಕ್ತರು ಮಾಡ್ಕೊಳ್ತಾರೆ. ದುರುಪಯೋಗ ಮಾಡಿಕೊಂಡು ಏನು ಮಾಡ್ತಾರೆ, ಒಂದು ಕಡೆ ಭಗವಂತನಿಗೂ ಇನ್ನೊಂದು ಕಡೆ ಧರ್ಮ ಕೆಲಸದಲ್ಲಿ ತೊಡಗಿರ್ತಾರಲ್ಲ ಶುದ್ಧ ಭಕ್ತರು, ಅವ್ರಿಗೂ ಕೂಡ ಮತ್ತೆ 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 ತೊಂದರೆ, ಅಂದರೆ ಅಪರಾಧಗಳನ್ನು ಮಾಡ್ತಾ ಇರ್ತಾರೆ. ತೊಂದರೆ ಕೊಡೋದಕ್ಕಾಗಲ್ಲ, ಶುದ್ಧ ಭಕ್ತರಿಗೆ ಕೊಟ್ಟರು ಕೊಡ್ಬೋದು, ಭಗವಂತನಿಗೆ ಯಾರೂ ತೊಂದರೆ ಕೊಡೋಕ್ಕಾಗಲ್ಲ. ಆಮೇಲೆ ಭಕ್ತರಿಗೆ ಕೊಟ್ಟರು ಭಗವಂತ ಸುಮ್ಮನೆ ಇರೋದಿಲ್ಲ. ಆದರೆ ಅಪರಾಧಗಳನ್ನು, ಅಂದರೆ ಏನು,
ಈಗ ಭಕ್ತರಿಗೆ ಮಾಡಿದಂಥ ಅಪರಾಧ ಭಗವಂತನಿಗೆ ಮಾಡುವಂಥ ಅಪರಾಧಗಳು ಅಂತಿದೆ. ಅಂದರೆ ನಾವು ಭಗವಂತನ ಭಕ್ತರನ್ನ ನೋಡ್ಬಿಟ್ಟು ಅವ್ರು ಹೇಗಿದ್ದಾರೆ ನೋಡಿ ಅಂತಂದ್ರೂ ಅದು ಕೂಡ ಅಪರಾಧ. ಭಗವಂತನ ಭಕ್ತರು ವಿಚಿತ್ರವಾಗಿರ್ತಾರೆ. ಅವರು ನಡ್ಕೊಳ್ಳೋ ರೀತಿ, ಅವ್ರು ಮಾಡೋ ಕೆಲಸ ಎಲ್ಲ ನಮಗೆ ವಿಚಿತ್ರವಾಗಿ ಅನ್ಸುತ್ತೆ. ಆದರೆ ನಾವು ಅವ್ರ ತಂಟೆಗೆ ಹೋಗಬಾರ್ದು, ಅದೆಲ್ಲ ಅಪರಾಧಗಳಾಗುತ್ತೆ. ಆದರೆ ಭಗವಂತನ ಭಕ್ತರು ಅಲ್ಲದೆ ಇರೋರು ಏನು ಮಾಡ್ತಾರೆ, ಇಂಥವ್ರನ್ನ ನೋಡಿ ಬೇಕಾದಷ್ಟು ಅಪರಾಧ ಮಾಡ್ತಾರೆ. ಭಗವಂತನ ಬಗ್ಗೆನೂ ಇಲ್ಲದೆ ಇರೋದೆಲ್ಲ ಮಾತಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಅದೆಲ್ಲ ಮಾಡ್ತಾರಲ್ಲ, ಅದೆಲ್ಲವೂ ಕೂಡ ಅಪರಾಧಗಳೇ. ಅಂತಹ ಕರ್ಮಗಳ ಫಲವಾಗಿ ಅವ್ರು ಏನು ಮಾಡ್ತಾರೆ, ಉತ್ಪತ್ತಿನೇ ಮಾಡಕ್ಕಾಗದೇ ಇರುವಂಥದ್ದು, ಅಂದರೆ ಅದರಲ್ಲಿ ಏನೂ ಬೆಳೆಯಕ್ಕೆ ಆಗದೇ ಇರುವಂತಹ ಒಂದು ಬರಡು ಭೂಮಿ ಹೇಗಿರುತ್ತೋ ಆ ರೀತಿ ಇವರು ಕೂಡ ಬಂಜರಾಗಿ ನಿಷ್ಪ್ರಯೋಜಕರಾಗ್ತಾರೆ. ಅವರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಆ ರೀತಿ ಅವರು ಈ ಜಗತ್ತಲ್ಲಿ ಇರಬೇಕಾಗುತ್ತೆ. ಈಗ ನಮಗೆ ಗೊತ್ತಾಯ್ತಲ್ವಾ, ಯಾಕೆ ಭಗವಂತ ಅವ್ರ ಹೃದಯದಲ್ಲಿ ಇದ್ದರೂ ಕೂಡ ಅವರು ಒಳಗಡೆ ಆ ಒಂದು ಆಸೆ ಅನ್ನೋದು ಬರೋದಿಲ್ಲ, ಭಗವಂತನ ಭಕ್ತನಾಗಬೇಕು ಅನ್ನೋ ಆಸೆ ಬರೋದಿಲ್ಲ ಅಂತಂದರೆ, ಅವರು ಭಗವಂತ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನು, ಸ್ವಲ್ಪ ಸ್ವಾತಂತ್ರ್ಯವನ್ನು ಅವರು ದುರುಪಯೋಗ ಮಾಡಿಕೊಂಡು ಭಗವಂತನಿಗೆ ವಿರುದ್ಧವಾಗಿ ನಡ್ಕೊಳ್ತಾರೆ. ಮತ್ತು ಭಗವಂತನ ಭಕ್ತರಿಗೂ ಕೂಡ ಅವರು ತೊಂದರೆಗಳನ್ನು ಕೊಡ್ತಾರೆ. ಇಬ್ಬರ ವಿಷಯದಲ್ಲೂ ಅಪರಾಧ ಮಾಡಿದ ಕಾರಣದಿಂದ ಅವರು ಬಂಜರಾಗೇ ಉಳಿತಾರೆ. ಬೇರೆಯವ್ರಿಗೆ ಅವರು ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ, ನಿಷ್ಪ್ರಯೋಜಕರು ಅಂತ ಹೇಳ್ತಾರಲ್ಲ, ಆ ರೀತಿಯೇ ಅವರು ಬದುಕಬೇಕಾಗತ್ತೆ. ನೋಡಿ, ಈ ಶ್ಲೋಕದಿಂದ ನಾವು ಬೇಕಾದಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಲ್ವ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.